ನಮಸ್ಕಾರ ಅಭ್ಯರ್ಥಿಗಳೇ, ಪಾಲಕರೇ, ನಮ್ಮ ಚಾನಲ್ಗೆ ಸ್ವಾಗತ. ನೋಡಿ ಅಭ್ಯರ್ಥಿಗಳೇ, ಈಗಾಗಲೇ ನಿಮ್ಮಗಳಿಗೆ ಮೂರನೇ ಸುತ್ತಿನ ಒಂದು ಆಪ್ಷನ್ ಎಂಟ್ರಿಗಳನ್ನು ಮಾಡಲಿಕ್ಕೆ ಲಿಂಕ್ ಕೊಟ್ಟಿದ್ದಾರೆ. ಪ್ಲಸ್ ಸೀಟ್ ಮ್ಯಾಟ್ರಿಕ್ಸ್ಗಳಲ್ಲಿ ಕೂಡ ಕೊಟ್ಟಿದ್ದಾರೆ, ಆರ್ಟ್ಸ್ ಮತ್ತು ಕಾಮರ್ಸದ್ದು. ಓಕೆನಾ? ಸೊ ಇದನ್ನು ನೀವು ನೋಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ ಒಂದು 29ನೇ ತಾರೀಕಿನ ಒಳಗಡೆ ಮಾಡಬೇಕು ಅಂತ ಕೂಡ ಒಂದು ಆದೇಶವನ್ನು ಕೂಡ ಕೊಟ್ಟಿದ್ದಾರೆ. ಓಕೆ. ಸೊ ಈ ಮಧ್ಯದಲ್ಲಿ ನೀವು ನನಗೆ ಒಂದು ಕಾಮೆಂಟ್ ಹಾಕಿರುವಂಥದ್ದು ಏನಂತಂದರೆ, ಸರ್ ಇಲ್ಲಿ ಸೈನ್ಸಲ್ಲಿ ಆರ್ಟ್ಸ್ ಬಂದಿದೆ, ಆರ್ಟ್ಸ್ ಒಳಗಡೆ ಸೈನ್ಸ್ ಹೋಗಿದೆ ಅಂಥೇಳಿ. ನೋಡಿ, ಅದು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇರಬೇಕಾದ್ರೆ ಈ ಮೇನ್ ಟೈಟಲ್ ಇದ್ದಾವಲ್ಲ, ಇವು ಸ್ವಲ್ಪ ವ್ಯತ್ಯಾಸ ಆಗಿದಾವೆ ಅಷ್ಟೇ. ಹೌದಾ? ಟೈಟಲ್ಗಳು ವ್ಯತ್ಯಾಸ ಆಗಿದ್ದಾವೆ, PDF ಎಕ್ಸ್ಚೇಂಜ್ ಆಗಿದೆ ಮಾತ್ರ. ಸೊ ಹೀಗಾಗಿ ನೀವು ಆರ್ಟ್ಸ್ನವರಿದ್ದರೆ ಸೈನ್ಸ್ದಲ್ಲಿ PDF ಇದೆ, ಸೈನ್ಸ್ನವರಿದ್ದರೆ ಆರ್ಟ್ಸದ ಒಳಗಡೆ PDF ಇದೆ. ಆ ಒಳಗಡೆ ಇರುವಂಥ PDF ಕರೆಕ್ಟ್ ಇದೆ, ಮೇಲ್ಭಾಗದಲ್ಲಿರುವಂಥ ಟೈಟಲ್ ಮಾತ್ರ ವೇರಿಯೇಷನ್ ಆಗಿದೆ. ಅಂದರೆ ಅಪ್ಲೋಡ್ ಮಾಡಬೇಕಾದ್ರೆ ಉಲ್ಟಾ ಪಲ್ಟಾ ಮಾಡಿ ಅಪ್ಲೋಡ್ ಮಾಡಿಬಿಟ್ಟಿದ್ದಾರೆ. ಹೀಗೆ ಅಷ್ಟೇ ತಪ್ಪಾಗಿರುವಂಥದ್ದು. ನೀವು ಅದನ್ನು ನೋಡಿಕೊಂಡು ಆಪ್ಷನ್ ಎಂಟ್ರಿಗಳನ್ನು ಮಾಡಿ. ಓಕೆ. ಇಲ್ಲಿ ನೀವು ಏನು ತಿಳ್ಕೊಳಕ್ಕೆ ಹೋಗ್ಬೇಡಿ ಅಂತಂದರೆ ಇನ್ನೂ ಬದಲಾವಣೆ ಆಗುತ್ತೆ ಅಂತೇಳಿ ಇಲ್ಲ. ಇದು ಮತ್ತು ಇದರಲ್ಲಿ ಮಾತ್ರ ಏನಂದರೆ PDF ಅಪ್ಲೋಡ್ ಮಾಡಬೇಕಾದ್ರೆ ವ್ಯತ್ಯಾಸ ಆಗಿರುವಂಥದ್ದು, ಅಪ್ಡೇಟ್ ಮಾಡಬೇಕಾದ್ರೆ. ಬಟ್ ಒಳಗಡೆ ಇರುವಂಥದ್ದು ಕರೆಕ್ಟ್ ಇದೆ, ಸೀಟ್ ಮ್ಯಾಟ್ರಿಕ್ಸ್ ಎಲ್ಲ ಕರೆಕ್ಟ್ ಇದೆ. ನಾನು ಒಂದು ಉದಾಹರಣೆ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಆರ್ಟ್ಸಿಗೆ ಕ್ಲಿಕ್ ಮಾಡ್ತೀನಿ. ಏನು ಬರ್ತಾಯಿದೆ ಇಲ್ಲಿ? ಆರ್ಟ್ಸಿಗೆ ಕ್ಲಿಕ್ ಮಾಡಿದರೆ ಸೈನ್ಸ್ ಅಂತ ಬರ್ತಾಯಿದೆ. ಹೌದಾ? ಇದರಲ್ಲಿರುವಂಥದ್ದು ಎಲ್ಲನೂ ಸೀಟ್ ಮ್ಯಾಟ್ರಿಕ್ಸ್ ಕರೆಕ್ಟ್ ಇದೆ, ಕಾಲೇಜ್ ತಕ್ಕಂತೆ ಸೀಟ್ಗಳು ಹಂಚಿಕೆ. ಆಮೇಲೆ ಇಲ್ಲಿ ನೋಡಿ, ಆರ್ಟ್ಸಿಗೆ ಕ್ಲಿಕ್ ಮಾಡ್ತೀನಿ, ಇಲ್ಲೇನು ಬರ್ತಾಯಿದೆ? ಸೈನ್ಸಿಗೆ ಕ್ಲಿಕ್ ಮಾಡಿದಾಗ ಆರ್ಟ್ಸ್ ಬರ್ತಾಯಿದೆ. ಓಕೆ. ಇದರಲ್ಲಿರುವಂಥದ್ದು ಸೀಟ್ ಮ್ಯಾಟ್ರಿಕ್ಸ್ ಕೂಡ ಕರೆಕ್ಟ್ ಇದೆ ಒಳಗಡೆ ಇರುವಂಥದ್ದು. ಬಟ್ ಹೊರಗಡೆ ಭಾಗದಲ್ಲಿ ಮಾತ್ರ ಏನಾಗಿದೆ ಅಂತಂದರೆ ಸ್ವಲ್ಪ ಅದಲು ಬದಲು ಆಗಿದೆ. ಅದನ್ನು ನೀವೇ ಮ್ಯಾನೇಜ್ ಮಾಡಿಕೊಂಡು ಆಪ್ಷನ್ ಎಂಟ್ರಿಗಳನ್ನು ಮಾಡಿ.